ಕ್ಷೇತ್ರ ಕೆಲಸ ಜನರ ವಿಶ್ವಾಸ, ನೇರ ನುಡಿ, ಶಾಂತ ಭಾವ, ಅಭಿವೃದ್ಧಿಯೇ ಕಾಯಕ, ಬಡವರ ಪಾಲಿನ ಕಲ್ಪವೃಕ್ಷ, ದೀನ ದಲಿತರ ಮಾರ್ಗದರ್ಶಿ. ಇದು ಶಾಸಕ ಪ್ರಸಾದ್ ಅಬ್ಬಯ್ಯ ಕಾರ್ಯವೈಖರಿ. ಜನಮೆಚ್ಚಿದ ನಾಯಕ, ಜನನಾಯಕ. ಒಬ್ಬ ಶಾಸಕನಾದ ಮೇಲೆ ಪ್ರಾಮಾಣಿಕವಾಗಿ ಆ ಜನರು ಏನು ನಿರೀಕ್ಷೆ ಇಟ್ಟಿರ್ತಾರೆ, ಇವರು ಒಂದು ಒಳ್ಳೆ ಕೆಲಸ ಮಾಡ್ಬೋದಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಯಾವತ್ತೂ ಕೂಡ ಆ ನಂಬಿಕೆಗೆ ದ್ರೋಹ ಬಗಿಬಾರ್ದು. ನಾವು ಓಟು ತಗೊಳ್ಳುವಾಗ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಕೈ ಕಾಲು ಬಿದ್ದು ಕೈ ಮುಗಿದು ಆಶೀರ್ವಾದ ಮಾಡಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶಾಸಕರಾದ ತಕ್ಷಣ ನಾನು ಭಾಳ ಪಾಪ್ಯುಲರು, ನನ್ನಿಂದನೇ ಆಗಿದ್ದೀನಿ ಅನ್ನುವಂತಹ ಮನಸ್ಥಿತಿ ಇರಬಾರ್ದು. ಅವ್ರು ಮನಸ್ಸು ಮಾಡಿದರೆ ನಿಮ್ದು ಆ ಲೀಡರ್ಶಿಪ್ಪನ್ನು ಕಿತ್ತೆ ಹಾಕಿ ಕೆಳಗನೆ ಹಾಕ್ಬೋದು. ಆ ಶಕ್ತಿ ಜನರಲ್ಲಿ ಇರ್ತದೆ. ತುಂಬಾ ಜನ ಪೊಲಿಟಿಷಿಯನ್ಸು ಸಾಸಿವೆ ಕಾಳಷ್ಟು ಸಹಾಯ ಮಾಡಿದ್ರು ಕೂಡ ಅದನ್ನ ದೊಡ್ಡದಾಗಿ ತೋರಿಸ್ಕೊಳ್ತಾರೆ, ಅದನ್ನ ಪ್ರಚಾರ ಕೂಡ ತಗೊಳ್ತಾರೆ. ಬಟ್ ನೀವು ನನಗೆ ಯಾಕೆ ರೆಸ್ಟ್ರಿಕ್ಟ್ ಮಾಡ್ತಿದ್ದೀರಿ ಅಂತ. ಬೇರೆ ನೀವು ಪೊಲಿಟಿಕಲಿ ಮೈಲೇಜ್ ತಗೊಳ್ಳಿಕ್ಕೆ ಸಾಕಷ್ಟು ದಾರಿಗಳಿವೆ. ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು, ಅವ್ರ ಕೆಲಸಗಳು ಮಾಡಬೇಕು. ಅವ್ರೇನು ಭಾಳ ದೊಡ್ಡದಾಗಿ ನಮ್ಗೇನು ಮನೆ ಕಟ್ಸು ಬಂಗ್ಲೋ ಕಟ್ಸು ಅಂತ ಏನು ಕೇಳೋದಿಲ್ಲ. ಕೆಳಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಒಬ್ಬ MLA ವರೆಗೂ, ಒಬ್ಬ ಮಿನಿಸ್ಟರ್ ವರೆಗೂ, ಒಬ್ಬ CM ವರೆಗೂ ಕೂಡ, ಇನ್ಫ್ಯಾಕ್ಟ್ ಪ್ರೈಮ್ ಮಿನಿಸ್ಟರ್ ವರೆಗೂ ಕೂಡ ಫ್ಯಾಮಿಲಿ ಸಪೋರ್ಟ್ ಇದ್ದಾಗ ಒಂದು ದೊಡ್ಡ ಆನೆ ಬಲ ಇದ್ದಂಗಿರುತ್ತೆ. ಅರೆ ನನ್ನ ಕೆಲಸ ಆರಾಮ್ಸೆ ಮಾಡಬಹುದು ಅಂತ ಅಂದು. ಸೊ ಈ ವಿಷಯದಲ್ಲಿ ನೀವು ಎಷ್ಟು ಲಕ್ಕಿ ಅಂತ ಅನ್ಸುತ್ತೆ. ಅಲ್ಲ, ಅವ್ರು ಹೇಳಿರ್ತಾರ ನೀನು ಪೊಲಿಟಿಕಲ್ನಿಂದ ನೀವು ಫ್ಯಾಮಿಲಿನೇ ಮರೆತು ಬಿಡ್ತೀರಿ, ಮಕ್ಕಳಿಗೆ ಟೈಮ್ ಕೊಡಂಗಿಲ್ಲ, ಅಟ್ಲೀಸ್ಟ್ ಒಂದಿನ ಆದರೂ ಫ್ರೀ ಮಾಡಿಕೊಡ್ರಿ, ಸಂಡೇ ಆದರೂ ಟೈಮ್ ತೆಗೀರಿ ಮಕ್ಕಳ ಸಂಬಂಧ. ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರು? ನಮ್ದು ಒಂದು ದೊಡ್ಡ ಕ್ರಿಕೆಟ್ ಟೀಮೇ ನಮ್ದು. SR ಮೋರೆ ಅಂತೇಳಿ ಅವರು ಕೂಡ ಹೇಳ್ತಾಯಿದ್ರು, ಇಷ್ಟು ಆ್ಯಕ್ಟಿವ್ ಆಗಿದ್ದಿ ನೀನು, ನಮ್ಮ ಕಡೆ ಬಂದಾಗಿಂದ ನನಗೊಂಥರ ಆನೆ ಬಲ ಬಂದಿದೆ ಅಂತೇಳಿ ಓಪನ್ ಸಭೆಯಲ್ಲೇ ಒಂದು ಹೇಳಿದರು. ನಾವು ಒಬ್ಬರಿಗೆ ಕೊಟ್ಟಿದ್ದು ಕೈ ಮುಚ್ಚಿ ಕೊಡಬೇಕು, ತೋರಿಸ್ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರಿಗೂ ನಮಸ್ಕಾರ. ನೋಡ್ತಾ ಇದ್ದೀರಾ ಸಭೆ ವಿತ್ ಸಭಾ. ಸಭೆಯಲ್ಲಿ ಇವತ್ತು ತುಂಬಾನೇ ವಿಶೇಷ ಅತಿಥಿಯನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ಹೊರಡ್ತಾ ಇದ್ದೀನಿ. ಜನರ ನಾಯಕನನ್ನು ನಾನು ಮಾತನಾಡಿಸ್ತೀನಿ, ಅವರ ಬದುಕನ್ನು ತಿಳ್ಕೊಳ್ತೀನಿ, ಅವರ ರಾಜಕೀಯ ಹೋರಾಟಗಳನ್ನು ನಿಮಗೆ ತಿಳಿಸುವಂತಹ ಕೆಲಸ ಮಾಡ್ತೀನಿ. ಇವತ್ತಿನ ರಾಜಕಾರಣಿ ನನಗೆ ತುಂಬಾ ವಿಶೇಷ ಅಂತ ಅನಿಸಿದ್ರು. ರಾಜಕಾರಣಿಗಿಂತ ಜಾಸ್ತಿಯಾಗಿ ಅವರೊಬ್ಬ ಅಪ್ಪಟ ಜನನಾಯಕ. ನಾನು ಸುಮ್ಮನೆ ಇಂಟರ್ವ್ಯೂ ಮಾಡ್ತಾ ಇಲ್ಲ. 2-3 ಸಲ ಇವರ ಕ್ಷೇತ್ರದಲ್ಲೇ ನಾನು ಸಂಚಾರ ಮಾಡಿದಂತಹ ಸಂದರ್ಭದಲ್ಲಿ, ಓಡಾಡಿದಂತಹ ಸಂದರ್ಭದಲ್ಲಿ ಕೆಳಮಟ್ಟದ ನಾಯಕರನ್ನೂ ನಾನು ಮಾತಾಡಿಸ್ದೆ, ಅಲ್ಲಿರುವಂತಹ ರೂರಲ್ ವ್ಯಕ್ತಿಗಳನ್ನೂ ನಾನು ಮಾತಾಡಿಸ್ದೆ, ಶ್ರೀಮಂತರನ್ನೂ ಮಾತಾಡಿಸ್ದೆ, ಮಧ್ಯಮ ವರ್ಗದವರನ್ನೂ ಮಾತಾಡಿಸ್ದೆ. ಸೊ ಅವರೆಲ್ಲರೂ ಇವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂತ ಕೇಳಬೇಕು ಅನ್ನೋದು ನನ್ನ ಆಸೆಯಾಗಿತ್ತು. ಹಾಗೆಯೇ ಧಾರವಾಡ ಕಾಂಗ್ರೆಸ್ ರಾಜಕೀಯವನ್ನು ನಾವು ತಗೊಂಡಂತಹ ಸಂದರ್ಭದಲ್ಲಿ 3 ಸಲ ಹ್ಯಾಟ್ರಿಕ್ ಸತತವಾಗಿ ಇವರು ಗೆಲ್ತಾ ಬಂದಿದ್ದಾರೆ. ಇದೊಂದು ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಯಾಕಂದರೆ ರಿಪೀಟ್ ಆಗಿರುವಂತಹ ಇತಿಹಾಸ ಉದಾಹರಣೆ ಧಾರವಾಡ ಡಿಸ್ಟ್ರಿಕ್ಕಲ್ಲಿ ತುಂಬಾ ವಿರಳ. ಇಷ್ಟೆಲ್ಲ ಲೀಡ್ ಕೊಟ್ಟ ಮೇಲೆ ನಿಮ್ಗೆ ಅನಿಸಿರ್ಬೋದು ಇವರು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರಸಾದ್ ಅಬ್ಬಯ್ಯ ಅಂತ. ಡೆಫಿನೆಟ್ಲಿ ಯು ಆರ್ ರೈಟ್ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿ. ನೀವು ಓಡಾಡೋದು, ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು, ಇದೆಲ್ಲ ನೋಡಿದ್ದಾಗಿತ್ತು ಸರ್. ಜನರ ಬಗ್ಗೆ ನಾನು ತಿಳ್ಕೊಂಡಿದ್ದೂ ಆಗಿತ್ತು. ಬಟ್ ನಾನು ಪ್ರಸಾದ್ ಅಬ್ಬಯ್ಯನವರ ಬಗ್ಗೆ ತಿಳ್ಕೊಬೇಕು ಅನ್ನುವಂತಹ ಕಾರಣದಿಂದ ತುಂಬ ದಿನದಿಂದ ಹೇಳ್ತಿದ್ದೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ. ಫೈನಲಿ ಇವತ್ತು ಕೂಡ ಬಂದಿದೆ ಆ ಸಮಯ. ಏನು ನಡೀತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ? ನಾನು ಪ್ರಥಮವಾಗಿ 2013ನಲ್ಲಿ ಎಲೆಕ್ಟ್ ಆಗಿದ್ದಿಲ್ಲ. 2013ನಲ್ಲಿ ಬಹುಶಃ ನಾನು ಹಿಂದೆ ಕಾಂಗ್ರೆಸ್ ಪಕ್ಷದಾಗ NSUI ಸೆಕ್ರೆಟ್ರಿಯಾಗಿ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿಕೊಂಡು SC ಘಟಕ ಸ್ಟೇಟ್ ಲೆವೆಲ್ SC ಘಟಕದಲ್ಲಿ ಕೆಲಸ ಮಾಡಿ ಆಮೇಲೆ ನಾನು
KPCC ಸೆಕ್ರೆಟ್ರಿಯಾಗಿ ಕೂಡ ಕೆಲಸ ಮಾಡಿ, ಒಂದು ವಿಜಯಪುರ ಡಿಸ್ಟಿಕ್ ಇನ್ಚಾರ್ಜ್ ಆಗಿದ್ದೆ, ಬೆಳಗಾಂ ಡಿಸ್ಟಿಕ್ ಇನ್ಚಾರ್ಜ್ ಆಗಿದ್ದೆ. ಓಕೆ. ಅದನ್ನೆಲ್ಲ ಕೆಲಸ ಮಾಡಿದ ಮೇಲೆ ಬಹುಶಃ ಒಂದು ಅವಕಾಶ ನನಗೆ ಬಂತು. 2008ರಲ್ಲೇ ಪ್ರಯತ್ನ ಮಾಡಿದ್ದೆ, ಆದರೆ ಅದು ಅವಕಾಶ ತಪ್ಪಿತ್ತು. ನಮ್ಮ ಜಕ್ಕಪ್ಪನವ್ರು ಅನ್ನೋರಿಗೆ ಅವರೊಬ್ಬರು ಸೀನಿಯರ್ ಲೀಡ್ರ್ ಅವ್ರಿಗೆ ಸಿಕ್ಕಿತ್ತು. ಅವ್ರದ್ದು ಡಿಫೀಟ್ ಆದಮೇಲೆ 13ನಲ್ಲಿ ಭಾಳ ಸರಳವಾಗಿ ನನಗೆ ಟಿಕೆಟ್ ಆಯಿತು. ಅದಾದಮೇಲೆ ಒಳ್ಳೆಯ ಅವಕಾಶ ಆಯಿತು. ಅದು ವಿಶೇಷವಾಗಿ ಸಿದ್ದರಾಮಯ್ಯ ಅವ್ರ ಸರ್ಕಾರ 13 to 18 ಗೋಲ್ಡನ್ ಡೇಸ್ ಅಂತ ಹೇಳ್ತಾರೆ. ಅಂಥ ಸರ್ಕಾರದಲ್ಲಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡುವಂಥ ಅವಕಾಶ ಸಿಕ್ತು. ನೂರಾರು ಕೋಟಿ ರೂಪಾಯಿ ಅನುದಾನದಲ್ಲಿ ಭಾಳ ಕ್ಷೇತ್ರದ ಒಂದು ಚಿತ್ರಣನೇ ಬದಲೇ ಮಾಡುವಂಥ ಅವಕಾಶ. ಮತ್ತು ಒಬ್ಬ ಶಾಸಕನಾದ ಮೇಲೆ ಪ್ರಾಮಾಣಿಕವಾಗಿ ಆ ಜನರು ಏನು ನಿರೀಕ್ಷೆ ಇಟ್ಟಿರ್ತಾರೆ, ನಮ್ಮ ಮೇಲೇನು ಅಭಿಮಾನ ಇಟ್ಕೊಂಡು ನಿರೀಕ್ಷೆ ಇಟ್ಕೊಂಡು ಇವರು ಒಂದು ಒಳ್ಳೆ ಕೆಲಸ ಮಾಡ್ಬೋದಪ್ಪ ಅಂತೇಳ್ಬಿಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಯಾವತ್ತೂ ಕೂಡ ಆ ನಂಬಿಕೆಗೆ ದ್ರೋಹ ಬಗಿಬಾರ್ದು. ನಾನು ಕೂಡ ಒಂದು ಒಳ್ಳೆ ಶಾಸಕನಾಗಿ ಕೆಲಸ ಮಾಡಬೇಕು. ನನ್ನ ಸರ್ಕಾರ ಕೂಡ ನನಗೆ, ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಒಂದು ಅವಕಾಶ ಕೊಟ್ಟಿದೆ, ಅದನ್ನು ಸದುಪಯೋಗ ಪಡ್ಕೊಳ್ಬೇಕಂತೇಳಿ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸ ಮಾಡಿದೆ. ಬಹುಶಃ ಅದು ನನ್ನ ಕೆಲಸ ನೋಡಿ ಬಹಳ ಜನ ಕ್ಷೇತ್ರದಲ್ಲಿ ಹೇಳ್ತಾಯಿದ್ರು, ಇಲ್ಲ ಸರ್ ಹಿಂದೆ ನಾವೆಲ್ಲ ನೋಡಿಬಿಟ್ವಿ, 20 ವರ್ಷದಲ್ಲಿ ಈ ರೀತಿ ನಮ್ಮ ಬದಲಾವಣೆನೇ ಆಗಿರಲಿಲ್ಲ, ಅಷ್ಟು ದೊಡ್ಡ ಮಟ್ಟದಲ್ಲಿ ನೀವು ಕ್ಷೇತ್ರದಲ್ಲಿ ಬದಲಾವಣೆ ತಂದಿದ್ದೀರಿ. ಅದು ವಿಶೇಷವಾಗಿ ನಮ್ಮದು ಕ್ಷೇತ್ರ ಅಂದರೆ ಹೆಂಗಿದೆ ಅಂತಂದರೆ ಎಲ್ಲ ಕಡುಬಡವರು, ವಿಶೇಷವಾಗಿ ಸ್ಲಮ್ಸ್, ಹೈಯೆಸ್ಟ್ ಸ್ಲಮ್ಸ್ ಇದಾವೆ. ಉತ್ತರ ಕರ್ನಾಟಕದಲ್ಲೇ ಅತಿ ಹೆಚ್ಚು ಕುಳಗೇರಿ ಪ್ರದೇಶ ಅಂತಂದರೆ ಹುಬ್ಳಿನೇ. ಅದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ, ಅದು ನನ್ನ ಕಾನ್ಸ್ಟಿಟ್ಯೂನ್ಸಿ. ಹೀಗಾಗಿ ಎಲ್ಲ ಬಡವರು, ಬಹಳ ಅಪೇಕ್ಷೆ ಇಟ್ಕೊಂಡು ಬರೋರು, ಎಲ್ಲೋ ಒಂದು ಕಡೆ ಸ್ಕೂಲ್ ಅಡ್ಮಿಷನ್ಗೆ ಕಷ್ಟ ಪರಿಸ್ಥಿತಿ, ಊಟ ಮಾಡೋಕ್ಕೆ ಕಷ್ಟ, ದುಡಿಲಿಕ್ಕೆ ಎಲ್ಲಿ ನೌಕರಿ ಇಲ್ಲ, ಏನೋ ಒಂಥರ ಎಲ್ಲಿ ರಸ್ತೆ ಸರಿಯಾದಂಥ ರಸ್ತೆಗಳಿಲ್ಲ, ಚರಂಡಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಇಂಥ ಅನೇಕ ಸಮಸ್ಯೆಗಳು. ಅದನ್ನೆಲ್ಲ ಚಾಲೆಂಜಿಂಗಾಗಿ ತೊಗೊಂಡು ಇದನ್ನೆಲ್ಲ ಮಾಡಿದರೆ ಬಹುಶಃ ನನಗೂ ಒಬ್ಬ ಶಾಸಕನಾಗಿ ತೃಪ್ತಿ ತರ್ತದಪ್ಪ, ನನ್ನ ಇದಕ್ಕೂ ನನಗೂ ಸಮಾಧಾನ ಆಗ್ತದೆ ಅಂತ ತಿಳ್ಕೊಂಡು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿ ಕೆಲಸ ಮಾಡಿದೆ. ಬಹುಶಃ ಅದು ಫಸ್ಟ್ ಟೈಮ್ ನಾನು ಗೆದ್ದಿದ್ದು 12,500 ಲೀಡ್ಲೆ, 12,800. ಆದರೆ ಸೆಕೆಂಡ್ ಟೈಮು 21,500 ಲೀಡ್ನಲ್ಲಿ ಗೆಲ್ಲಿಸುವಂಥ ಕೆಲಸ ಆಯಿತು. ಸೊ ಅದು ಲೀಡ್ ಯಾಕೆ ಸಿಕ್ತು ಅಂತಂದರೆ ನಿಮ್ಮ ಕೆಲಸ ನೋಡಿ ಜನ ಇಷ್ಟಪಟ್ಟಿದ್ದು ಅನ್ನೋದಾಯಿತು. ಕೆಲಸದ ಬಗ್ಗೆ ನಾನು ಕೇಳಲೇಬೇಕು ಪ್ರಸಾದ್ ಸರ್. ನಿಮಗೆ ನಾನು ಆಲ್ಮೋಸ್ಟ್ ನಿಮಗೆ ನೋಡಿರೋ ಥರ ಒಂದು 70 to 80% ಕೆಲಸದಲ್ಲೇ ನೋಡಿದ್ದೀನಿ. ಕೆಲಸ ಮಾತಾಡೋಣ. ಕೆಲಸದಕ್ಕಿಂತ ಮುಂಚೆ ಯಾರು ಪ್ರಸಾದ್ ಅಬ್ಬಯ್ಯ ಅಂದರೆ ನಿಮ್ಮನ್ನು ನೀವು ಹೇಗೆ ನೋಡ್ತೀರಿ? ನಾನು ಏನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವನು. ನನಗೆ ಯಾವುದೂ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ನಮ್ಮ ತಂದೆಯವರು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿದ್ದರು, ರಿಟೈರ್ಡ್ ಡೆಪ್ಟಿ ತಹಸೀಲ್ದಾರಾಗಿ ಕೆಲಸ ಮಾಡಿದಂಥವ್ರು. ಒಳ್ಳೆ ರಾಯಚೂರು ಡಿಸ್ಟಿಕ್ನಲ್ಲಿ ಕೆಲಸ ಮಾಡಿದ್ರು, ಒಳ್ಳೆ ಕೆಲಸ ಮಾಡಿದರು. ನಮ್ಮ ಫ್ಯಾಮ್ಲಿ, ನಮ್ಮ ತಾಯಿ ಎಲ್ಲ ಭಾಳ ಎಲ್ಲ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡಬೇಕಂತೇಳಿ ಎಜುಕೇಷನ್ ಪರ್ಪಸ್ಸು ಇಲ್ಲಿ ಶಿಫ್ಟ್ ಆಗಿದ್ದು ನಾವು ಹುಬ್ಳಿಗೆ. ಹೀಗಾಗಿ ಇಲ್ಲಿ ನಾನು ಸೆಕೆಂಡ್ PUC PEC ಜಾಬಿನಲ್ಲಿ ಮಾಡಿದ್ದೆ. ಮುಂದೆ ಇಂಜಿನಿಯರಿಂಗ್ ಕಾಲೇಜ್ BUB ಕೂಡ ಅಡ್ಮಿಷನ್ ಆಯಿತು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದಮೇಲೆ ಮುಂದೆ ಅದು ಡಿಸ್ಕಂಟಿನ್ಯೂ ಆಯಿತು. ನಾನು ಸೀರಿಯಸ್ ಆಗಿ ಎಜುಕೇಷನ್ನಲ್ಲಿ ಕಾನ್ಸಂಟ್ರೇಟ್ ಆಗಲಿಲ್ಲ. ಮುಂಚೆಯಿಂದ ಕೂಡ ಸ್ವಲ್ಪ ಪೊಲಿಟಿಕಲಿ ಇಂಟ್ರೆಸ್ಟ್ ಭಾಳ ಇತ್ತು. ಸ್ಟೂಡೆಂಟ್ ಲೀಡರ್ ಕೂಡ, ಸ್ಟೂಡೆಂಟ್ ಲೈಫ್ನಿಂದನೇ ಕಡೆ ಪ್ರೈಮರಿಯಲ್ಲಿ ಕೂಡ ಒಂದು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿದ್ದು ನಾನು, ಗಂಗಾವತಿ ಅಂತೇಳಿ ಹಿರೇಜಂತಕಲ್ ಸ್ಕೂಲ್. ಅಲ್ಲಿ ಕೂಡ ಸ್ಕೂಲ್ ಲೀಡರ್ಶಿಪ್ ಎಲ್ಲ ನನ್ನದೇ ಇರ್ತಿತ್ತು. ಆಮೇಲೆ ಇಲ್ಲಿ ಹುಬ್ಳಿಗೆ ಬಂದ ಮೇಲೆ ಸಿಟಿ ಹೈಸ್ಕೂಲ್ ಇದೇ ಏರಿಯಾದಲ್ಲಿ, ನಮ್ಮ ವಿಶ್ವೇಶ್ವರನಗರದಲ್ಲೇ, ಅದು ಗೌರ್ಮೆಂಟ್ ಸ್ಕೂಲೇ, ಅದು ಏಡೆಡ್ ಸ್ಕೂಲು. ಅಲ್ಲಿ ಕೂಡ ನಾನು ಅಲ್ಲಿ ಲೀಡರ್ಶಿಪ್, ಅಲ್ಲಿ ಕೂಡ ನಾನು ಸ್ಕೂಲ್ ಪ್ರೈಮ್ ಮಿನಿಸ್ಟರ್ ಇದ್ದೆ.
ಓಕೆ. ಸ್ಕೂಲ್ ಪ್ರೈಮ್ ಮಿನಿಸ್ಟರ್ ಇದ್ದೆ. ಅದೊಂಥರ ಆಸಕ್ತಿ ಇತ್ತು, ಪೊಲಿಟಿಕಲ್ ಇದು ಇತ್ತು. ಕಾಲೇಜ್ನಲ್ಲಿದ್ದಲ್ಲಿ ಕೂಡ ಆಲ್ಮೋಸ್ಟ್ CR ಆಗಲಿಕ್ಕೆ ನಾನೆಲ್ಲ ಅಪ್ಲಿಕೇಶನ್ ಹಾಕಿ ಮತ್ತೆ ಯಾಕೋ ಹಿಂದೆ ಸರಿಯುವಂಥದ್ದಾಯಿತು. ಪೊಲಿಟಿಕಲಿ ಭಾಳ ಅಂದರೆ ಭಾಳ ಸ್ವಲ್ಪ ಪ್ರತಿ ಹಂತದಲ್ಲಿ ಕೂಡ ಲೀಡರ್ಶಿಪ್. ಅಂದ್ರೆ ಅದು ಆ ಕಾಲಕ್ಕಷ್ಟೇ ಸೀಮಿತವಾಗಿತ್ತ? ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಲಾಸಲ್ಲಿ ಇದ್ದಾಗ ನಾನು ಈ ಸಲ ಕ್ಲಾಸಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಲೇಬೇಕು ಅನ್ನೋದು, ಅಥವಾ ನನ್ನ ಕಾಲೇಜ್ ಹಂತಕ್ಕೆ ಬಂದಾಗ ಈ ಸಲ ಲೀಡರ್ ಇರಲೇಬೇಕು ಒಂಥರ ನಂದು ಆ್ಯಕ್ಟಿವಿಟೀಸು ಲೀಡರ್ಶಿಪ್ಪು ಎಲ್ಲ ನೋಡಿಬಿಟ್ಟು ಎಲ್ಲರೂ ಸೇರೇ ಪ್ರೈಮ್ ಮಿನಿಸ್ಟರ್ ಆಗಲಿ ಅಂತೇಳಿ ಮಾಡಿದ್ದು. ಓಕೆ. ಬಟ್ ಅದು ಆ್ಯಕ್ಟಿವಿಟೀಸ್ ನಂದು ಜಾಸ್ತಿ ಇತ್ತು. ಪಬ್ಲಿಕ್ ಅಟ್ಯಾಚ್ಮೆಂಟು, ಏನೋ ಪಬ್ಲಿಕ್ ಸರ್ವಿಸ್ ಕೆಲಸ ಮಾಡೋದು ಇಂಥದ್ದೆಲ್ಲ ಜಾಸ್ತಿ ಇತ್ತು. ಆ ನಿಟ್ಟಿನಲ್ಲಿ ಇಲ್ಲಿ ಮುಂದೆ ಡಿಸ್ಕಂಟಿನ್ಯೂ ಆಯಿತು, ಏನೇನೋ ಬೇರೆ ಬೇರೆ ಥರದ ಬಿಸ್ನೆಸ್ಗಳನ್ನೆಲ್ಲ ಮಾಡ್ತಾ ಇದ್ದೆ. ಆದರೂ ಎಲ್ಲ ಪೊಲಿಟಿಕಲ್ ಅಟ್ರಾಕ್ಷನ್ ಭಾಳ ಇತ್ತು. ಓಕೆ. ಆಗ್ಲಿಂದನೇ ನಾನು ಸ್ಟೂಡೆಂಟ್ನಲ್ಲೇ ಎಲ್ಲ ಇದರಲ್ಲೇ NSUI ಇದಾದೆ, ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪೊಲಿಟಿಕಲ್ ಎಲ್ಲ ಲೀಡರ್ಸ್ ಟಚ್ ತೊಗೊಂಡೆ, ಭಾಳ ಆ್ಯಕ್ಟಿವ್ ಆಗಿ ಓಡಾಡ್ಕೊಂಡಿದ್ದೆ ಪೊಲಿಟಿಕಲಿ. ಓಕೆ. ಅದು ಯಾವಾಗ ಡಿಲಿಮಿಟೇಷನಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಯಿತು, ಆಗ್ಲಿಂದನೇ ಶಾಸಕನ ಆಗಬೇಕು ಅಂತೇಳಿ. ಅದ್ರ ಹಿಂದೆ ನಾನು ನವನಗರ್ ಕೂಡ ಮನೆ ಮಾಡಿದ್ದೆ, ಒಂದು 4-5 ವರ್ಷ ಅಲ್ಲಿದ್ದೆ. ಅಲ್ಲಿ ಭಾಳ ಒಳ್ಳೆ ಲೀಡರ್ಶಿಪ್ ಡೆವಲಪ್ ಆಯ್ತು ಅಲ್ಲಿ ಕೂಡ. ಯಾವ ಇಯರ್ ಅದು? ನವನಗರ್ ಅಲ್ಲ, ಇಯರ್ ಯಾವುದು? ಅದು ಆಲ್ಮೋಸ್ಟ್ 20 years ಬ್ಯಾಕ್. 2002 ಆ ಥರ. ಓಕೆ. ಆ ಟೈಮ್ನಲ್ಲಿ ಅಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಅಲ್ಲೆಲ್ಲ ಲೀಡರ್ಶಿಪ್, ಬಿಲ್ಡ್ ಅಲ್ಲೆಲ್ಲ ನಮ್ಮೆಲ್ಲ ಸ್ಲಮ್ಗಳೆಲ್ಲ ನಂದೀಶ್ವರ ನಗರ ಅಂತ ಸ್ಲಮ್ಮು, ಗಾಮನಗಟ್ಟಿ, ಅಮರ್ಗೋಳೆಲ್ಲ ಭಾಳ ಆ್ಯಕ್ಟಿವ್ ಆಗಿ ಮಾಡಿದೆ. SR ಮೋರೆ ಅಂತೇಳಿ ನಮ್ಮ ಮಿನಿಸ್ಟ್ರು, ಅವರು ಕೂಡ ಹೇಳ್ತಾಯಿದ್ರು, ಇಷ್ಟು ಆ್ಯಕ್ಟಿವ್ ಆಗಿದ್ದಿ ನೀನು, ನಮ್ಮ ಕಡೆ ಬಂದಾಗಿಂದ ನನಗೊಂಥರ ಆನೆ ಬಲ ಬಂದಿದೆ ಅಂತೇಳಿ ಓಪನ್ ಸ್ಟೇಟ್ಮೆಂಟ್ ಸಭೆಯಲ್ಲೇ ಒಂದು ಹೇಳಿದರು. ಅವರೆಲ್ಲನೂ ಅಲ್ಲಿ ಕಾರ್ಪೊರೇಟ್ರು ಇದ್ದರು, ಕಚ್ವಾಳ ಅಂತೇಳಿ. ಏನೇ ಎಲೆಕ್ಷನ್ ಟೈಮ್ನಾಗ ಏನೇ ಡಿಸಿಷನ್ ತೊಗೊಳ್ಬೇಕಂದ್ರೆ ಪ್ರಸಾದ್ ಹಬ್ಬ ಕೇಳ್ರಿ ಅಂತ ಹೇಳ್ತಿದ್ರು. ಆ ಮಟ್ಟಕ್ಕೆ ಸ್ವಲ್ಪ ಅಟ್ಯಾಚ್ಮೆಂಟು. ಮುಂದೆ ಮತ್ತಿಕಟ್ಟಿಯವರು ಅಲ್ಲಿ MP ಆಗಿ ನಿಂತರು, ಅದನ್ನು ಭಾಳ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದೆ. ಈ ರೀತಿ ಮೋರೆಯವರ ಎಲೆಕ್ಷನ್ನು, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅದು ಪೊಲಿಟಿಕಲ್ ಕರಿಯರ್ ಬೆಳಿಲಿಕ್ಕೆ ಅನುಕೂಲ ಆಯಿತು. ಮುಂದೆ ನಿಮ್ಮ ಚೈಲ್ಡ್ಹುಡ್ನ ನಾನು ಅಸ್ಯೂಮ್ ಮಾಡ್ಕೊಂಬಲ್ಲ, ನಿಮ್ಮ ಮನೆ ಅಕ್ಕಪಕ್ಕ ಇರೋರೆಲ್ಲ ಏನೋ ಕೆಲಸ ಆಗ್ಬೇಕಂದ್ರೆ ನಿಮ್ಮಲ್ಲಿ ಡಿಪೆಂಡ್ ಆಗ್ತಿದ್ರು ಅನ್ಸುತ್ತೆ. ನಮ್ದೆಲ್ಲ ಅಲ್ಲಿ ಕಾಲನಿಯಲ್ಲಿ ಕೂಡ ಒಂದು KHP ಅಸೋಸಿಯೇಷನ್ ಅಂತ ಏನೋ ಇತ್ತು. ಓಕೆ. ಅಲ್ಲೆಲ್ಲ ನಂದೇ ಎಲ್ಲಾನು ಲೀಡರ್ಸನ್ನ ಕರೆಸೋದು, ಪೊಲಿಟಿಕಲ್ಲಿ ಅವ್ರಿಗೆಲ್ಲ. ಈಗ ನಂದೀಶ್ವರ ನಗರಕ್ಕೆ ಅವಾಗೆಲ್ಲ ನಮ್ಮ ಅಲ್ತಾಫ್ ಹಳ್ಳೂರು ಇದಾರಲ್ಲ, ಅವ್ರು ಅವಾಗ ಡೆಪ್ಟಿ ಮೇಯರ್, ಅವ್ರನ್ನೆಲ್ಲ ಕರೆಸಿ ಆ ನಂದೀಶ್ವರ ನಗರ ಸ್ಲಮ್ಮಿಗೆಲ್ಲ ಟ್ಯಾಕ್ಸ್ ಕೂಡಿಸ್ಬೇಕು, ಅದು ಮಾಡಬೇಕು. ಫಿರ್ದೋಷ್ ಕಣ್ಣೂರನ್ನ ಅವ್ರನ್ನ ಕರೆಸುವಂಥದ್ದು, ಈ ರೀತಿ ಎಲ್ಲ ಲೀಡರ್ಸ್ಗಳನ್ನ ಕರೆಸಿ ಅಲ್ಲಿ ಏನು ಸಮಸ್ಯೆಗಳಿದೆ ಏನಿದೆ ಪ್ರತಿ ಟೈಮ್ನಲ್ಲೂ ಕೂಡ. ಹಿಂದೆ ಮಣಿಮಣ್ಣನ್ ಕಮಿಷನರ್ ಇದ್ದಾಗ ಇಲ್ಲೆಲ್ಲ ನಮ್ಮ ಟೀಮ್ ಎಲ್ಲ ಕರ್ಕೊಂಡು ಹೋಗೋದು, ಅಲ್ಲಿ ನೀರು ಬೇಕು, ಅದು ಬೇಕು, ಹೋರಾಟ ಮಾಡೋದು, ಭಾಳ ಆ್ಯಕ್ಟಿವ್ ಆಗಿಯೇ ಮಾಡ್ತಾ ಇದ್ದೆ. ಇದು ಅಲ್ಲಿ ಭಾಳ ವೇಗವಾಗಿ ನನ್ನ ಪೊಲಿಟಿಕಲ್ ಕರಿಯರ್ ಚೇಂಜ್ ಆಯಿತು. ಓಕೆ. ಆಮೇಲೆ ನನಗೆಲ್ಲರದ್ದು ಆಶೀರ್ವಾದ ಎಲ್ಲರದ್ದು ಇತ್ತು. ಖರ್ಗೆ ಸಾಹೇಬ್ರದ್ದಿತ್ತು, ಪರಮೇಶ್ವರ್ ಇತ್ತು, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಮಾದೇವಪ್ಪನವ್ರದ್ದು, ಆಮೇಲೆ DCM ಶಿವಕುಮಾರ್, ಎಲ್ಲರೂ ಸ್ವಲ್ಪ ಭಾಳ ಪ್ರೀತಿಯಿಂದ ಒಳ್ಳೆ ಕೆಲಸ ಮಾಡ್ತಾನೆ ಅಂತೇಳಿ ಪ್ರೋತ್ಸಾಹ ನೀಡ್ತಾಯಿದ್ರು. ಓಕೆ. ಪರಮೇಶ್ವರ್ ಸಾಹೇಬರು ಕೂಡ ಡೈರೆಕ್ಟಾಗಿ ನನಗೆ KPCC ಸೆಕ್ರೆಟರಿ ಅವಕಾಶ ಕೊಟ್ಬಿಟ್ರು. ಅದು ಒಳ್ಳೆ ಸ್ಟೇಟ್ ಲೆವೆಲ್ ಓಡಾಡ್ಕೊಂಡು ಕೆಲಸ ಮಾಡುವಂಥ ಒಂದು ಪಕ್ಷ ಮತ್ತೊಂದು ಸಮುದಾಯದ ಲೀಡರ್ಸ್ಗಳನ್ನು ಕೂಡ ಒಗ್ಗೂಡಿಸೋ ಕೆಲಸ ಆಯಿತು ಅಲ್ಲಿ. ಅದನ್ನೆಲ್ಲ ಭಾಳಷ್ಟು ನಾನು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇದ್ದೆ. ಬೇರೆ ಬೇರೆ NGOs, ರೆಡ್ ಕ್ರಾಸ್ ಅಂತೇಳಿ ಆ ಬ್ಲಡ್ ಡೊನೇಷನ್ಸು, ಆ ಕ್ಯಾಂಪು, ಹೆಲ್ತ್ ಕ್ಯಾಂಪ್ಗಳು, ಕರ್ಪೂರ್ ಮಠ್ ಅಂತೇಳಿ ಇದ್ದರು, ಅವರು ರೆಡ್ ಕ್ರಾಸ್ ಅದರಲ್ಲಿ ಜಾಯ್ನ್ ಆಗೋದು, ಲಯನ್ಸು, ರೋಟ್ರಿ, ಈ ಥರ ಎಲ್ಲ ಕ್ಲಬ್ನಲ್ಲಿ ಅಲ್ಲಿ ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ತಾ ಒಳ್ಳೆ ಸ್ವಲ್ಪ ಪಬ್ಲಿಸಿಟಿನೂ ಆಯಿತು. ವರ್ಕರ್ ಅನ್ನುವಂಥದ್ದು ಅವಕಾಶ
ಓದಿಗೆ ಬಂತು. ಕರೆಕ್ಟ್ 2008 ಬಹಳ ಸೀರಿಯಸ್ ಆಗಿ ಟ್ರೈ ಮಾಡಿದ್ದೆ. ಆಲ್ಮೋಸ್ಟ್ ಟಿಕೆಟ್ ಫೈನಲ್ ಅಂತ ಹೇಳಿ ಆಗಿದ್ದು, ಲಾಸ್ಟ್ ಮೂಮೆಂಟ್ನಲ್ಲಿ ಟಿಕೆಟು ತಪ್ಪಿದ ಮೇಲೆ ನಾನು ಯಾವುದೂ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಸತತವಾಗಿ ಪ್ರಯತ್ನ ಜಾರಿನೇ ಇತ್ತು. ಕೆಲಸನೂ ಜಾರಿ ಇತ್ತು, ಪ್ರಯತ್ನ ಇತ್ತು. ಒಟ್ಟೆಲ್ಲರ ಆಶೀರ್ವಾದದಿಂದ ಅವಕಾಶ ಆಯಿತು. ಖಂಡಿತ ನಾನು ಅದರಿಂದ. ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಫ್ಯಾಮಿಲಿ ಸರ್. ಯಾವುದೇ ಒಬ್ಬ ಲೀಡರ್ ಆಗಿರ್ಬೋದು, ಆತ ಕೆಳಮಟ್ಟದ ಕಾರ್ಯಕರ್ತನಿಂದ ಹಿಡಿದು ಒಬ್ಬ MLA ವರೆಗೂ, ಒಬ್ಬ ಮಿನಿಸ್ಟರ್ವರೆಗೂ, ಒಬ್ಬ CM ವರೆಗೂ ಕೂಡ, ಇನ್ಫ್ಯಾಕ್ಟ್ ಪ್ರೈಮ್ ಮಿನಿಸ್ಟರ್ವರೆಗೂ ಕೂಡ ಫ್ಯಾಮಿಲಿ ಸಪೋರ್ಟ್ ಇದ್ದಾಗ ಒಂದು ದೊಡ್ಡ ಆನೆ ಬಲ ಇದ್ದಂಗಿರುತ್ತೆ. ಅರೆ ನನ್ನ ಕೆಲಸ ಆರಾಮ್ಸೆ ಮಾಡಬಹುದು ಅಂತ ಅಂದು. ಸೊ ಈ ವಿಷಯದಲ್ಲಿ ನೀವು ಎಷ್ಟು ಲಕ್ಕಿ ಅಂತ ಅನಿಸುತ್ತೆ? ಖಂಡಿತ ನಮ್ಮದೊಂದು ಫ್ಯಾಮ್ಲಿ ಅದು ನನಗೆ ಭಾಳ ಅಂದ್ರೆ ಭಾಳ ಶಕ್ತಿ ಕೊಡ್ತು ಪ್ರತಿ ಹಂತದಲ್ಲಿ ಕೂಡ. ನಾನು ಪೊಲಿಟಿಕಲ್ ಲೈನ್ ಹೋಗ್ತೀನಿ, ಸ್ವಲ್ಪ ಎಲ್ಲ ಇಂಜಿನಿಯರಿಂಗ್ ಡಿಸ್ಕಂಟಿನ್ಯೂ. ನಮ್ಮ ಮನೇಲಿ ಎಲ್ಲರೂ ಇಂಜಿನಿಯರ್ಸ್. ನಿಮ್ಮ ಅಪ್ಪಾರು ಬೈಲಿಲ್ಲ ಅವಾಗ? ಇಲ್ಲ ಅವ್ರೇನು ಬೈಲಿಲ್ಲ. ಎಲ್ಲ ಇಂಜಿನಿಯರ್ಸೇ ನಮ್ಮ ಮನೇಲೆಲ್ಲ. ಎಲ್ಲ ಬ್ರದರ್ಸು, ಒಬ್ಬನು ಮಾತ್ರ ಡಾಕ್ಟ್ರು, ಉಳಿದವರೆಲ್ಲ ಇಂಜಿನಿಯರ್ಸೇ. ಹೀಗಾಗಿ ಎಲ್ಲ ಅದೇ ಲೈನಲ್ಲಿ. ದೊಡ್ಡಣ್ಣ ಅವರು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅವರು ಎಸ್ಪೆಷಲಿ ಇಡೀ ಫ್ಯಾಮ್ಲಿದು ಜವಾಬ್ದಾರಿ ಹೊತ್ತಿದ್ರು. ದೊಡ್ಡ ಬ್ರದರ್. ಅವ್ರ ಸಪೋರ್ಟು ನಮ್ಮ ಇವನ್ ತಂದೆಯವರು ರಿಟೈರ್ಡ್ ಆದಮೇಲೆ ಕೂಡ ಸಂಪೂರ್ಣವಾದಂಥ ಜವಾಬ್ದಾರಿ ನಮ್ಮ ದೊಡ್ಡ ಬ್ರದರೇ ತೊಗೊಂಡಿದ್ದು. ಅವ್ರು ಎಲ್ಲ ರೀತಿ ಸಪೋರ್ಟ್ ಇತ್ತು ನನಗೆ. ಮನೆಯಲ್ಲೂ ಕೂಡ ಒಂಥರ ಎಲ್ಲ ಸಿಸ್ಟರ್ಸು, ಬ್ರದರ್ಸು ಭಾಳ ಅಂದ್ರೆ ಎಲ್ಲ ಸಪೋರ್ಟ್ ಇತ್ತು. ಆದರೂ ಕೂಡ ಕೆಲವೊಂದು ಕಡೆ ಇಲ್ಲ, ಬರೀ ಪೊಲಿಟಿಕಲ್ ಅಂತಂದರೆ ಲೈಫ್ ಹಾಳಾಗ್ತದೆ, ಬೇರೆ ಬಿಸ್ನೆಸ್ಸು ಅದನ್ನು ಸೀರಿಯಸ್ ಆಗಿ ಮಾಡಬೇಕು ಅಂತೇಳಿ ನಾನೆಲ್ಲ ಸ್ವಲ್ಪ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಇದ್ದು, ಅಗ್ರಿಕಲ್ಚರ್ ಲ್ಯಾಂಡ್ಸು ನೋಡ್ಕೊಳ್ತಿದ್ದೆ. ನಾನು PWD ಕ್ಲಾಸ್ 1 ಕಾಂಟ್ರಾಕ್ಟರ್ ಕೂಡ ಇದ್ದೆ ಬಿಫೋರ್ ಎಂಟ್ರಿ ಪಾಲಿಟಿಕ್ಸ್. ಏನೋ ಸಣ್ಣ ಪುಟ್ಟದಾಗಿ ಒಟ್ಟು ಚೆನ್ನಾಗಿ ಮಾಡ್ಕೊಂಡು ಹೊರಟಿದ್ದೆ ನಾನು. ನಮ್ಮದೆಲ್ಲ ನೀರಾವರಿ ಲ್ಯಾಂಡ್ಸ್ ಕೂಡ ಇತ್ತು, ಅದನ್ನೆಲ್ಲ ಸಂಪೂರ್ಣವಾಗಿ ನೋಡ್ಕೊಳ್ಳೋದು. ಮನೆಯಲ್ಲಿ ಹೋಲ್ ಆ್ಯಂಡ್ ಸೋಲ್ ಸ್ವಲ್ಪ ಮೇಜರ್ ರೋಲು ನನ್ನದೇ ಇರ್ತಿತ್ತು. ಅಂದರೆ ಎಲ್ಲನೂ ಏನೇ ಇತ್ತಂದ್ರೂ ಕೂಡ ಈ ನಮ್ಮ ಮನೇಲಿ ಯಾರು ಈ ಅಗ್ರಿಕಲ್ಚರ್ ಲ್ಯಾಂಡ್ಸು ಅದು ಇದು ಎಲ್ಲ ನೋಡ್ಕೊಳ್ಳೋ ಅಂಥದ್ದೆಲ್ಲ ಸ್ವಲ್ಪ ಹಿಂಜರಿತಿದ್ರು. ಅದನ್ನೆಲ್ಲ ನಾನು ನೋಡಿಕೊಂಡು, ಜೊತೆಗೆ ಈ ಪೊಲಿಟಿಕಲ್ ಲೈನಲ್ಲಿ ನಮ್ಮ ಮನೇಲೆಲ್ಲ ಈ ಪೊಲಿಟಿಕಲ್ ಲೈನು ಈ ಥರ ಎಲ್ಲ ಇಲ್ಲ, ಯಾರು ಹೊರಗಡೆ ಅಷ್ಟೆಲ್ಲ ಕಾಂಟ್ಯಾಕ್ಟ್ ಇಲ್ಲ. ನಾನೊಬ್ಬನೇ ಯಾರಿಗೆ ಬಂದರೂ ಎಲ್ಲ ಲೀಡರ್ಸನ್ನ ಕರ್ಕೊಂಡು ಬರೋದು, ಖರ್ಗೆ ಸಾಹೇಬ್ನ ಕರ್ಕೊಂಡು ಬರೋದು, ಪರಮೇಶ್ವರ್ ಕರ್ಕೊಂಡು ಬರೋದು, ಸಿದ್ದರಾಮಯ್ಯವ್ರನ್ನ ಕರ್ಕೊಂಡು ಬರೋದು. ಇಲ್ಲ, ರಾಹುಲ್ ಗಾಂಧಿ ಅವ್ರಿಗೆ ಒಂದ್ಸರಿ ನಾನು IBL ಇದ್ದಾಗ ಅವ್ರು ಮೀಟ್ ಮಾಡಿಕೊಂಡು ಇನ್ನು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗಿ ಕೂಡ ನೀವು ನನ್ನ ಒಂದು ಮನೆಗೆ ಬರಬೇಕು ಸರ್, ನಾವೆಲ್ಲ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದವರು ಅಂತ ಹೇಳ್ಬಿಟ್ಟೆ. ಇಲ್ಲ, ವಿತೌಟ್ ಫೇಲ್ ಬರ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಬಹುಶಃ ಅದು ಗೊತ್ತಲ್ಲ, ಒತ್ತಡ. ಆದರೂ ಲಾಸ್ಟ್ ಮೊನ್ನೆ ನಂದು 3rd ಟೈಮ್ ಎಲೆಕ್ಷನ್ ಏನಿತ್ತು, ಆ ಟೈಮ್ನಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ನಮ್ಮ ಇವರು ಖರ್ಗೆ ಸಾಹೇಬರು 3 ಜನ ನನ್ನ ಕ್ಯಾಂಪೇನಿಗೆ ಬಂದಿತ್ತು. ಈ ರೀತಿ ಎಲ್ಲ ರೀತಿಯೂ ಕಾಂಗ್ರೆಸ್ ಪಕ್ಷ ನನಗೆ ಭಾಳ ದೊಡ್ಡ ಅವಕಾಶ ಕೊಟ್ಟಿದ್ದು. ಪರಮೇಶ್ವರ್ ಅವರು PCC ಪ್ರೆಸಿಡೆಂಟ್ ಇದ್ದಾಗ ಕೂಡ ಭಾಳ ನಾನು ಪೊಲಿಟಿಕಲ್ ಇದಕ್ಕೆ ಭಾಳ ದೊಡ್ಡ ಶಕ್ತಿಯನ್ನೇ ಕೊಟ್ಟರು. ಮೇಡಮ್ ಏನು ಕಂಪ್ಲೇಂಟ್ ಮಾಡಲ್ವಾ ನಿಮಗೆ? ಅಲ್ಲ, ಅವರು ಹೇಳ್ತಿರ್ತಾರೆ, ನೀನು ಪೊಲಿಟಿಕಲಿಂದ ಇರೋದ್ರಿಂದ ನೀವು ಫ್ಯಾಮ್ಲಿನೇ ಮರೆತು ಬಿಡ್ತೀರಿ, ಮಕ್ಕಳಿಗೆ ಟೈಮ್ ಕೊಡೋಂಗಿಲ್ಲ, ಅಟ್ಲೀಸ್ಟ್ ಒಂದಿನ ಆದರೂ ಫ್ರೀ ಮಾಡಿಕೊಡ್ರಿ, ಸಂಡೇ ಆದರೂ ಟೈಮ್ ತೆಗೀರಿ ಮಕ್ಕಳ ಸಂಬಂಧ. ಇಲ್ಲ ನೀವು ಟೋಟಲಿ ಇಷ್ಟು ಟೈಮ್ ಅಂದರೆ ನಾನು ಯೂಶಲಿ ಆದರೂ ಅಷ್ಟರಲ್ಲಿ ಟೈಮ್ ತೆಗೀತಿರ್ತೀನಿ. ಬೇರೆ ಬೇರೆ ಅಲ್ಲಿ ಟೂರ್ ಕರ್ಕೊಂಡು ಹೋಗೋದು ಮಾಡೋದು. ಆದರೂ ಭಾಳ ಈ ಪೊಲಿಟಿಕಲ್ ಅಂದಾಗ ನಿಮ್ಗೆ ಗೊತ್ತೇ ಇರ್ತದೆ, ಭಾಳ ಜನ ಸಂಡೇ ಟೈಮ್ ತೆಗೀರಿ ಅಂತಾರೆ. ಸಂಡೇನೇ ಜಾಸ್ತಿ ಇರ್ತದೆ ಫಂಕ್ಷನ್ಸ್ಗಿಂತ ಜನ ವಿಸಿಟರ್ಸ್. ಇಷ್ಟೆಲ್ಲ ನಾವು ಬೆಳಗ್ಗೆಯಿಂದ ನಮ್ಮ ಆಫೀಸ್ನಲ್ಲಿ ಬೆಳಗ್ಗೆಯಿಂದ ನನ್ನ ಸಹೋದರನು ಕೂಡ ಅಲ್ಲೆಲ್ಲ ಬಂದವ್ರಿಗೆಲ್ಲ ಅಟೆಂಡ್ ಮಾಡ್ತಿರ್ತಾರೆ. ಬೆಳಗ್ಗೆಯಿಂದ ಸಂಜೆ 6 ಗಂಟೆವರೆಗೆಲ್ಲ ಪಬ್ಲಿಕ್ ಅಟೆಂಡ್ ಮಾಡಿ, ನಾನು ಊರಲ್ಲಿ ಇಲ್ಲಿ ಬಂದಮೇಲೆ ಒಂದು 3 ಡೇಸ್ ಇಲ್ಲಿ, ಈಗ ಸ್ಲಮ್ ಬೋರ್ಡ್ ಚೇರ್ಮನ್ ಆದಮೇಲೆ ಒಂದು 4 ದಿನ ಅಲ್ಲಿ. ಇಷ್ಟೆಲ್ಲ ಇದ್ದಾಗ ಕೂಡ
ನಾನು ಬಂದಾಗೂ ಜನ ಏನು ಕಡಿಮೆ ಇರೋಂಗಿಲ್ಲ. ಅವ್ರು ದಿನ ಅಷ್ಟು ಅಟೆಂಡ್ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ MLAಗೆ ಮೀಟ್ ಮಾಡಬೇಕು ಅನ್ನೋಂಥದ್ದು ಇದ್ದೇ ಸಹಜ. ಕೆಲಸಗಳು ಆಗ್ತಾ ಇರ್ತವೆ, ಆದರೂ ಕೂಡ ಅವ್ರಿಗೆ ಸಹಜವಾಗಿ ಮೀಟ್ ಮಾಡಬೇಕು ಅನ್ನೋಂಥದ್ದು ಇರ್ತದೆ. ನಾವು ಯಾವುದೂ ಬಂದವ್ರಿಗೆ ಹಾಗೆ ಕಳಿಸೋದಿಲ್ಲ. ನಮ್ಮ ಕೈಲಿ ಏನು ಸಹಾಯ ಆಗ್ತದೆ ಆ ಸಹಾಯ ಮಾಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಹಿಂಗಾಗಿ ಜನರು ಭಾಳ ಅಭಿಮಾನ ಇಟ್ಟಾರೆ. ನಾನೆಲ್ಲ ಮೊನ್ನೆ ನನಗೆ ವಿಚಿತ್ರ ಅನ್ನಿಸ್ತದೆ, 3rd ಟೈಮ್ ಎಲೆಕ್ಷನ್ಗೆ ಹೋದಾಗ ಮನೆಗೆ ಹೋದಾಗ, ಯಾಕೆ ಬರ್ತೀರಿ ನೀವು ಎಲೆಕ್ಷನ್ಗೆ, ಮನೆಗೆ ಯಾಕೆ ಬರ್ತೀರಿ, ಬೇಡ ಹೋಗ್ರಿ, ನಾವೆಲ್ಲ ನಿಮ್ಮ ಬಿಟ್ಟು ಯಾರಿಗೆ ಹಾಕಂಗಿಲ್ಲ, ಹೋಗ್ರಿ, ಎದಕ್ಕೆ ಬರ್ತೀರಿ, ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಿ, ಹೋಗ್ರಿ ಅಂತೇಳಿ ಈ ಥರದ ಮಾತುಗಳನ್ನ ಕೇಳಿದರೆ ಎಷ್ಟು ನಮ್ಮ ಮೇಲೆ ಆ ನಂಬಿಕೆ ಇಟ್ಟಾರೆ. ನಿಜಕ್ಕೂ ಅದೆಲ್ಲ ಅವರು ನಮ್ಮ ಮೇಲೆ ಆ ಪ್ರೀತಿ ವಿಶ್ವಾಸ ತೋರಿಸೋದು ನಾವು ಎಷ್ಟು ಕೆಲಸ ಮಾಡಿದರೂ ಕಡಿಮೆನೇ. ಎಸ್, ನಾನು ಪೊಲಿಟಿಕಲ್ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಲಾಸ್ಟ್ ನನ್ನ ಫ್ಯಾಮಿಲಿಯ ಪ್ರಶ್ನೆ ನಾನು ಕೇಳಲೇಬೇಕು. ನೀವು ಎಷ್ಟು ಜನ ಅಣ್ಣ ತಮ್ಮಂದರು? ನಮ್ದು ಒಂದು ದೊಡ್ಡ ಗ್ಯಾಂಗ್ ಇದೆ, ಕ್ರಿಕೆಟ್ ಟೀಮೇ ನಮ್ಮದು. ಓಕೆ, ಸೊ 6 ಜನ ಬ್ರದರ್ಸು, 5 ಜನ ಸಿಸ್ಟರ್ಸ್. ಓಕೆ, ನಿಮ್ಮ ಫೇವ್ರೇಟ್ ಯಾರು? ಯಾರು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಮತ್ತೆ? ಇಲ್ಲ, ನನಗೆ ಎಲ್ಲರೂ ಫೇವ್ರೇಟೇ. ನನಗೆಲ್ಲ ನಾವೆಲ್ಲ ಹೆಂಗಿದೀವಿ ಅಂದರೆ ಬ್ರದರ್ಸ್ ಎಲ್ಲ ಮಕ್ಕಳು ಕೂಡ ಯಾರನ್ನೂ ನನ್ನ ನಿನ್ನ ಮಗಳು ಅನ್ನೋಂಥ ಡಿಫ್ರೆನ್ಷಿಯೇಟ್ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿಯೇ ಫ್ಯಾಮಿಲಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮನೆಗಳೆಲ್ಲ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡ್ತೀವಿ. ಮತ್ತು ಯಾವುದೇ ನಾವು ಹೊರಗಡೆ ಟ್ರಿಪ್ಪು ಟೂರು ಏನೇ ಇದ್ದರೂ ಕೂಡ ಎಲ್ಲ ಫ್ಯಾಮಿಲಿ ಮೆಂಬರ್ ಸೇರಿಕೊಂಡೇ ಹೋಗ್ತೀವಿ. ಒಂದೆರಡು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಬನ್ನಿ ಮೇಡಮ್ ಕರ್ಕೊಂಡು. ಹೋಗಿ ಬಂದಿದ್ದೀನಿ, ದುಬೈ ಎಲ್ಲ ಹೋಗಿ ಬಂದಿದ್ದೀನಿ, ಆ ಕಡೆ ಎಲ್ಲ ಹೋಗಿ ಬಂದಿದ್ದೀನಿ. ಅಲ್ಲ, ನನಗೆ ಒಂದು ಕಂಪ್ಲೇಂಟ್ ಬಂತಪ್ಪ, ಭಾಳ ಕಮ್ಮಿ ಅಂತೆ ನೀವು ಇಂಟರ್ನ್ಯಾಷನಲ್ ಟ್ರಿಪ್ಸ್ ಮಾಡೋದು. ಇಲ್ಲ, ಎಲ್ಲಿಗೆ ಏನಾಗ್ತದೆ, ಇವೆಲ್ಲ ಒತ್ತಡದಲ್ಲಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಅವಕಾಶಗಳು ಬಂದಿರ್ತವೆ. ನಮ್ಮ ಇದರಿಂದ ಕೂಡ ಹೋಗೋದು ಟೂರು ಭಾಳಷ್ಟು ಆಫರ್ಸ್ ಇರ್ತಾರೆ, MLA ಟೂರ್ ಇರ್ತವೆ, ಆದರೂ ಕೂಡ ಹೋಗೋಕ್ಕಾಗಿಲ್ಲ. ನಾನು ಒಂದೇ ಸರಿ ಹೋಗಿದ್ದೆ ಇದರಲ್ಲಿ, ಈ ನಮ್ಮ ಶಾಸಕರ ಒಂದು ಟೂರ್ ಏನು ಬರ್ತದಲ್ಲ ಟ್ರಿಪ್ಪು, ಅದರಲ್ಲಿ ಒಂದೇ ಟೈಮ್ ಹೋಗಿದ್ದೆ ನಾನು, ಯುರೋಪ್ ಟೂರ್. ಎಷ್ಟು ಸರಿ ಕರೆದ್ರು ಅಷ್ಟು ಸರಿ ಹೋಗೋಕ್ಕಾಗಿಲ್ಲ. ನಮ್ಮ ಸ್ಪೀಕರ್ ಕೂಡ 2-3 ಟೈಮ್ ಕರೆದಿದ್ರು, ಒಂದು ಹೋಗೋಕ್ಕಾಗಿಲ್ಲ. ಓಕೆ ಸರ್, ಈಗ ನಾವು ಲೀಡರ್ಸ್ ಅಂತ ತಗೊಂಡಾಗ ನಾನು ಹೇಳಿದೆ, ರಾಜಕಾರಣಿ ಅನ್ನೋದಕ್ಕಿಂತ ಜಾಸ್ತಿ ಮಿಗಿಲಾಗಿ ನೀವು ಒಬ್ಬ ಜನನಾಯಕ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಪ್ರತಿ ಡೋರ್ ಟು ಡೋರ್ ನೀವು ವಿಸಿಟ್ ಮಾಡ್ತೀರಿ ಅಂತೆ, ತುಂಬ ಜನರ ಹೆಸರು ನಿಮ್ಗೆ ಗೊತ್ತಿದೆ, ನಿಮ್ಮ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಜನರ ಪರಿಚಯ ಇದೆ ಅಂತ ಅಂದು, ಇದನ್ನು ನೋಡಿ ಕೆಲವೊಬ್ಬರಿಗೆ ಆಗಿ ಬರೋದಿಲ್ಲ ಅಂತ ಅನ್ನೋದು ಗೊತ್ತು. ಸೊ ಇದು ಎಷ್ಟು ಅನಿವಾರ್ಯ ಸರ್ ಒಬ್ಬ ಸಕ್ಸಸ್ಫುಲ್ ಪೊಲಿಟಿಷಿಯನ್ ಆಗೋದಕ್ಕೆ? ನೋಡಿ, ಈಗ ನಾನೊಬ್ಬ MLA ಆಗಿಬಿಟ್ಟಿನಿ ಅಂತ ಹೇಳ್ಬಿಟ್ಟು ನಾವು ಓಟು ತಗೊಳ್ಳುವಾಗ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಕೈ ಕಾಲು ಬಿದ್ದು ಕೈ ಮುಗಿದು ಆಶೀರ್ವಾದ ಮಾಡಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಶಾಸಕರಾದ ತಕ್ಷಣ ಅವ್ರ ಆಶೀರ್ವಾದದಿಂದನೇ ನೀವು ಈ ಚೇರ್ನಲ್ಲಿ ಕೂತ್ಕೊಂಡಿದ್ರಿ, ಅವರಿಂದನೇ ಲೀಡ್ರ್ ಆಗಿದ್ದೀರಿ. ಅವ್ರ ಮನಸ್ಸು ಮಾಡಿದರೆ ನಿಮ್ಮದು ಆ ಲೀಡರ್ಶಿಪ್ಪನ್ನು ಕಿತ್ತು ಹಾಕಿ ಕೆಳಗನೆ ಹಾಕ್ಬೋದು. ಆ ಶಕ್ತಿ ಜನರಲ್ಲಿರ್ತದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಗೆ ಆ ಪೊಸಿಷನ್ ಕೊಟ್ಟ ಮೇಲೆ ಅದನ್ನೆಲ್ಲ ಮರೆತುಬಿಟ್ಟು ನಾನು ಭಾಳ ಪಾಪ್ಯುಲರು, ನನ್ನಿಂದನೇ ಆಗಿದ್ದೀನಿ ಅನ್ನುವಂಥ ಒಂದು ಮನೋಭಾವನೆಯಲ್ಲಿ ಇರಬಾರ್ದು, ಮನಸ್ಥಿತಿ ಇರಬಾರ್ದು. ಯಾವತ್ತೂ ಕೂಡ ಅವರು ಒಂಥರ ಅವರ ಆಶೀರ್ವಾದದಿಂದನೇ ನಾವು ಇಲ್ಲಿ ಕೂತ್ಕೊಂಡಿರ್ತೀವಿ. ಅವ್ರಿಗೆ ಏನೇನು ಆಶ್ವಾಸನೆ ಕೊಟ್ಟು ನಾವು ಲೀಡ್ರ್ ಆಗಿದ್ದೀವಿ, ನಾವೇನು ನಾಯಕರು ಅನ್ಸ್ಕೊತೀವಿ. ಇವತ್ತು ಅದಕ್ಕೆ ಬೆಲೆ ಬರಬೇಕಂದ್ರೆ ಪ್ರಾಮಾಣಿಕವಾಗಿ ಅವರ ಸೇವೆ ಮಾಡಬೇಕು, ಅವ್ರ ಕೆಲಸಗಳು ಮಾಡಬೇಕು. ಅವ್ರೇನು ಭಾಳ ದೊಡ್ಡದಾಗಿ ನಮಗೇನು ಮನೆ ಕಟ್ಟಿಸು ಬಂಗ್ಲೋ ಕಟ್ಟಿಸು ಅಂತ ಏನು ಕೇಳೋದಿಲ್ಲ. ನಾವು ಇರುವಂಥ ಕಾಲೋನಿಗಳನ್ನು ಸರಿಯಾಗಿ UGD ಇರಬೇಕು, ಒಳ್ಳೆ ರೀತಿಯಲ್ಲಿ ರಸ್ತೆಗಳಿರಬೇಕು, ಒಳ್ಳೆ ರೀತಿಯಲ್ಲಿ ನಮಗೆ ಡ್ರೈನ್ಸು, ಇದೆಲ್ಲ ವಾಟರ್ ಕನೆಕ್ಷನ್ನು, ಎಲೆಕ್ಟ್ರಿಸಿಟಿ, ಇವೆಲ್ಲ ಲೈಟಿನ ಕಂಬ ಎಲ್ಲ ಇದನ್ನೇ ಕೇಳೋದು. ಅದು ಬಿಟ್ಟು ಬೇರೆ ಏನು ಕೇಳ್ತಾರೋ? ನಮ್ಗೆ ಒಳ್ಳೆಯ ಹಾಸ್ಪಿಟಲ್ಸ್ ಕೊಡಿ, ಮಕ್ಕಳಿಗೆ ಸ್ಕೂಲ್ಸ್, ಒಳ್ಳೊಳ್ಳೆ ಸ್ಕೂಲ್ಸ್ ಓಪನ್ ಮಾಡಿರಿ. ಇದನ್ನು ಬಿಟ್ಟರೆ ಜನ ಭಾಳ ಏನು ಅಪೇಕ್ಷೆ ಇರೋದಿಲ್ಲ ಅವರು. ನಾನು ಅಬ್ಸರ್ವ್ ಮಾಡಿದೆ ಪ್ರಸಾದ್ ಸರ್,
ತುಂಬ ಜನ ಪೊಲಿಟಿಷಿಯನ್ಸು ಸಾಸಿವೆ ಕಾಳಷ್ಟು ಸಹಾಯ ಮಾಡಿದ್ರು ಕೂಡ ಅದನ್ನು ದೊಡ್ಡದಾಗಿ ತೋರಿಸ್ಕೊಳ್ತಾರೆ, ಅದನ್ನು ಪ್ರಚಾರ ಕೂಡ ತಗೊಳ್ತಾರೆ. ಬಟ್ ನೀವು ನನಗೆ ಯಾಕೆ ರಿಸ್ಟ್ರಿಕ್ಟ್ ಮಾಡ್ತಿದ್ದೀರಿ ಅಂತ. ಬೆಳಗ್ಗೆ ತಾನೇ ಒಂದು ಮಗು ಕರ್ಕೊಂಡು ಬಂದರು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಅವ್ರು, ಹೌದು ಅಲ್ವೋ ನನಗೆ ಗೊತ್ತಿಲ್ಲ, ಹಾರ್ಟಲ್ಲಿ ಹೋಲ್ ಇದೆ, ಆಪ್ರೇಷನ್ ಆಗಬೇಕು ಅಂತ ತುರ್ತಾಗಿ ಅದನ್ನು ಅಟೆಂಡ್ ಮಾಡಿದರೆ. ಇಂಥವು ನೂರಾರಲ್ಲ, ಸಾವಿರಾರು ಪ್ರಕರಣಗಳಿದ್ದಾವೆ. ಯಾಕೆ ಇದನ್ನು ನೀವು ಹೊರಗಡೆ ತರೋದಿಲ್ಲ? ಬೇರೆಯವ್ರಿಗೆ ಇನ್ಸ್ಪೈರ್ ಆಗುತ್ತಲ್ವಾ ಇದೆಲ್ಲ? ಇಲ್ಲ, ನಾವು ಬೇರೆ ನೀವು ಪೊಲಿಟಿಕಲಿ ಮೈಲೇಜ್ ತೊಗೊಳ್ಳಿಕ್ಕೆ ಸಾಕಷ್ಟು ದಾರಿಗಳಿವೆ. ನೀವು ಒಳ್ಳೊಳ್ಳೆ ಹೆಲ್ತ್ ಸೆಕ್ಟರ್ನಲ್ಲಿ ಒಳ್ಳೊಳ್ಳೆ ಹಾಸ್ಪಿಟಲ್ ಮಾಡಿ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಮಾಡಿ, ಒಳ್ಳೆ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಮಾಡಿ, ಜನರಿಗೆ ಅನುಕೂಲ ಆಗೋಂಗೆ ಕೈಗೆ ಕೆಲಸ ಸಿಗೋಂಗೆ ಮಾಡಿರಿ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡಿ. ಇದರಲ್ಲೆಲ್ಲ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗೋ ರೀತಿಯಲ್ಲಿ ನೀವು ಪೊಲಿಟಿಕಲ್ ಮೈಲೇಜ್ ತೊಗೊಳ್ರಿ. ಯಾರೋ ಒಬ್ಬರು ಹಸಿವಿನಿಂದ ಬಂದಾಗ ನಾವೇನೋ ಒಂದು ಅವ್ರಿಗೆ ಸಹಾಯ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ನಾವು ತೋರಿಸ್ಬಿಟ್ಟು 100 ರೂಪಾಯಿ ಸಹಾಯ ಮಾಡ್ತಿದ್ದೀನಿ ಅಂತ ತೋರಿಸುವಂಥದ್ದು ಒಂಥರ ಅವರಿಗೆ ಎಲ್ಲೋ ಒಂದು ಕಡೆ ಅದು ಒಂಥರ ಹೇಳ್ಕೊಳ್ಳಲ್ಲ, ಒಂಥರ ಪಾಪ ಇದು ಆಗುತ್ತೆ, ಮುಜುಗರ ಆಗುತ್ತೆ. ಅದು ಯಾರೂ ಬಾಯಿ ತೆಗೆದು ಹೇಳ್ಕೊಳ್ಳಲ್ಲ. ನಾವು ಯಾರಿಗೂ ತೋರಿಸಿ ಮಾಡುವಂಥದ್ದಲ್ಲ. ಈಗ ನಾನು ಭಾಳಷ್ಟು ಜನರಿಗೆ ಎಜುಕೇಷನ್ ಪರ್ಪಸು ನನಗೆ ಈಗ ನನ್ನ ಕಾನ್ಸ್ಟೆನ್ಸಿ ಬಂದ್ರಲ್ಲ ಬೆಳಗ್ಗೆ, ನಾನು ಯಾವ ಕಾನ್ಸ್ಟೆನ್ಸಿ ಅಂತಲೂ ಕೂಡ ಕೇಳೋದಿಲ್ಲ. ಎಜುಕೇಷನ್ ಪರ್ಪಸು ಚೆನ್ನಾಗಿ ಮಕ್ಕಳು ಮಾರ್ಕ್ಸ್ ಮಾಡ್ತಿದ್ರು, ಓದಲಿಕ್ಕೆ ಅವಕಾಶ ಇರಲಿಲ್ಲ, ಅವ್ರು ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದರೆ ಆ ಫೀಸನ್ನು ಕಟ್ಟೋವಂಥದ್ದು ಕೆಲಸ. ಮತ್ತೆಲ್ಲೋ ಜನ ಪಾಪ ಕೆಲವರೆಲ್ಲ ತೀರೋಗ್ಬಿಟ್ಟಿರ್ತಾರೆ, ಅಸಹಾಯಕರಿರ್ತಾರೆ. ಟೋಟಲಿ ಫ್ಯಾಮಿಲಿ ತೀರೋದ್ಮೇಲೆ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿರ್ತಾರೆ. ಸಣ್ಣ ಪುಟ್ಟ ಸಹಾಯ ಮಾಡಿ ಅವ್ರಿಗೇನಾದರೂ ಬೇರೆ ರೀತಿ ನೀವು ನಡ್ಕೊಳ್ರಿ ಅಂತಾರೆ. ಎಲ್ಲನೂ ನಾವು ಮಾಡೋಕ್ಕಾಗಲ್ಲ, ಸ್ವಲ್ಪ ಮಟ್ಟಿಗಾದರೂ ಅವರಿಗೆ ಕೊಡುವಂಥದ್ದು. ಎಲ್ಲೋ ಒಂದು ಹಾಸ್ಪಿಟಲ್ಸ್ ಖರ್ಚಿರ್ತದೆ. ಈಗ ಖರ್ಚಿಗೆ ಎಲ್ಲೋ ಒಂದು 1 ಲಕ್ಷ ರೂಪಾಯಿ ಒಂದು ಮಗು ಉಳಿತದೆ ಅಂತಂದರೆ 2 ಲಕ್ಷ ರೂಪಾಯಿ ಉಳಿತದೆ. 4-5 ಲಕ್ಷ ರೂಪಾಯಿ ಖರ್ಚು ಮಾಡಿದರೆ ಒಂದು ಮಗು ಉಳಿತದೆ ಅಂತಂದರೆ, ನಾವು ನಮ್ಮ ಮಕ್ಕಳ ಬರ್ತ್ಡೇ ಮದುವೆಗಳು ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ. ಅದನ್ನು ತಿಳ್ಕೊಂಡು ಅದೇ ದುಡ್ಡನ್ನು ಒಂದು ಮಗುಗೆ ಉಳಿತದ ಅಂತೇಳ್ಬಿಟ್ಟು ನಾವು ಸಹಾಯ ಮಾಡಿದರೆ ಬಹುಶಃ ಅದು ನಮಗಿಲ್ಲ ಅಂದರೆ ನಮ್ಮ ಮಕ್ಕಳಿಗಾದರೂ ಆ ಪುಣ್ಯ ಕಾಪಾಡುತ್ತೆ. ಅದನ್ನು ತೋರಿಸಿ ಮಾಡುವಂಥದ್ದು ಸರಿಯಲ್ಲ. ನನಗೆ ಅನೇಕ ಮೀಡಿಯಾದವರು ಕೇಳ್ತಿರ್ತಾರೆ. ನಾನು ಈಗ ಯಾರು ನಮ್ಮ ಮೀಡಿಯಾದವರು ಅವ್ರು ಯಾರು ಒಬ್ರು ಎಕ್ಸ್ಪೈರ್ ಆಗಿದ್ದು, ನಾನು ಹಂಗೆ ಮೊನ್ನೆ ಹೋಗ್ಬೇಕಾಗಿತ್ತು ಒಂದು ಕಡೆ. ಅವರೆಲ್ಲ ನಾವು ಟಿ ವಿ ಅವ್ರನ್ನ ಕಳಿಸ್ತೀನಿ ಅಂದರು. ಬೇಡ ಆ ಥರ ಕಳಿಸೋದಿಲ್ಲ. ನನಗೂ ಸುಮಾರು ರಿಸ್ಟ್ರಿಕ್ಟ್ ಮಾಡಿದ್ರಿ ನೀವು, ಅದೇ ವಿಚಾರಕ್ಕೆ ನಾನು ಇದನ್ನು ಕೇಳ್ತಾ ಇರೋದು. ಸರಿನೂ ಅಲ್ಲ. ನಾವೆಲ್ಲ ಅದು ನಾವು ಒಬ್ಬರಿಗೆ ಕೊಟ್ಟಿದ್ದು ಕೈ ಮುಚ್ಚಿ ಕೊಡಬೇಕು, ತೋರಿಸ್ಕೊಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ